ಕೇವಲ ನಾನು ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತೇನೆ ಹೊರತು ನಿಮಗೆ ವಿಶೇಷವಾಗಿರುವಂಥ ಕ್ಲಾಸನ್ನು ಮಧ್ಯಾಹ್ನ ಆಫ್ಟರ್ ಬಿಸಿ ಊಟದ ನಂತರ ಹವ್ಯಾಸ ಬದಲಿಸಿ ನೋಡು ಹಣೆ ಬರ ಬದಲಾದಿತ್ತು, ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾದಿತ್ತು, ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದೋಣಿ ತನ್ನ ದಡ ಸೇರಿತು. ಅಸದುಲ್ಲಾ ಬೇಗಂ ಅವರ ಮಾತುಗಳನ್ನ ಸ್ಮರಣೆ ಮಾಡಿಕೊಂಡು ಶಿಕ್ಷಣದ ಕಾಶಿ, ಕರ್ನಾಟಕ ರಾಜ್ಯದಲ್ಲಿ ಬ್ರಿಟಿಷರ ರಾಜಧಾನಿ, ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕಗಳನ್ನು ಒಂದು ಮಾಡುವಂತ ಒಂದು ತಂಪಾದ ನಾಡು ಧಾರವಾಡ. ಕರ್ನಾಟಕ ರಾಜ್ಯದ ಎಷ್ಟೋ ವಿದ್ಯಾರ್ಥಿಗಳ ಕನಸು ಧಾರವಾಡದಲ್ಲಿ ಓದಬೇಕು ಅಂತೇಳಿ. ಅಂತ ವಿದ್ಯಾಕಾಶಿ ಎನಿಸಿಕೊಂಡಿರ್ತಕ್ಕಂಥ ಧಾರವಾಡದಲ್ಲಿ SP ವಿಜ್ಡಮ್ ಸಂಸ್ಥೆ ವತಿಯಿಂದ ಒಂದು ವಿಶೇಷವಾಗಿರುವಂಥ ಉಚಿತ ಕಾರ್ಯಾಗಾರದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿದ ನಮ್ಮ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತಿಯಾಗಿರುವಂಥ ಸಾಮಾಜಿಕ, ಧಾರ್ಮಿಕ, ಇಸ್ಲಾಂ ಹಾಗೂ ಹಿಂದೂ ಧರ್ಮಗಳನ್ನ ಒಂದು ಮಾಡ್ತಾ ಆ ಭಾಗದ ರೈತರ ಧ್ವನಿಯಾಗಿ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾಗಿ ದೇವರ ಸ್ವರೂಪಿಗಳಾಗಿರುವಂಥ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯರ ಪಾದಗಳಿಗೆ ಅಣೆಮಣೆದು, ಆಕ್ಚುಲಿ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಅನ್ನು ಯಾರು ಕರೆಸ್ಬೇಕು ಅಂತೇಳಿ ನಾನು ವಿಚಾರ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಫಸ್ಟ್ ಮೂಡಿದ್ದೆ ಶ್ರೀಯುತ ಶಂಕರ್ ಬೆಳ್ಳಿಬಿ ಸರ್ ಅವರು. ಅವರಿಗೆ ನಾ ಕಾಲ್ ಮಾಡಿದ್ದು ನಿನ್ನೆ. ಇವತ್ತು ಅವರು ಗೌರ್ಮೆಂಟ್ ದಿನ ಇದ್ರೂ ಕೂಡ ಒಂದೇ ಒಂದು ಮಾತನ್ನು ರಿಜೆಕ್ಟ್ ಮಾಡದೆ, ನೀವೆಲ್ಲಿ ಇರ್ತೀರಿ, ನಿಮ್ಮ ಜೊತೆ ನಾವು ನಿಲ್ತೀವಿ. ಇದು ಒಂದಿಂದಲ್ಲ, ಸರಿಸುಮಾರು ಒಂದು 8 ರಿಂದ 10 ವರ್ಷದ ಅವರು ಮತ್ತು ನಮ್ಮ ಮಧ್ಯೆ ಇರುವಂತ ಗೆಳೆತನ. ಅವ್ರು ಮಾತನಾಡುವಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅವ್ರು ಮಾತನಾಡುವ ಪ್ರತಿಯೊಂದು ಮಾತುಗಳು ನಾ ಕೇಳ್ತಾ ಇದ್ದೆ. ಯಾಕಂದ್ರೆ ನಾವು ನೀವು ಏನು ಕಷ್ಟಪಟ್ಟಿಲ್ಲ, ನಮ್ಮ 10 ಪಟ್ಟು ಕಷ್ಟಪಟ್ಟು ಅವ್ರು ಯಾರಿದ್ರಿಗೆ ಆ ನೋವನ್ನು ಹೇಳ್ಕೊಳ್ಳಿಲ್ಲ. ಇವತ್ತ ಏನದಾರಂದ್ರೆ KS ಆಫೀಸರ್ ಆಗಿ GST ವಿಭಾಗದಲ್ಲಿ ಉಪ ಆಯುಕ್ತರಾಗಿ ಸೇವೆ ಮಾಡ್ತಾ ಇದ್ದಾರೆ. ಶ್ರೀಯುತ ಶಂಕರ್ ಬೆಳ್ಳಿಬಿ ಸರ್ ಅವರು ಹೇಳ್ತಾ ಇದ್ರು ಏನು ಅಂದ್ರೆ, ನಾನು ಸರ್ಕಾರದ ಚೌಕಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನಾನು ವಿದ್ಯಾರ್ಥಿಗಳ ಧ್ವನಿಯಾಗಿ ಮಾತಾಡಕ್ ಆಗಲ್ಲ ಅಂತೇಳಿ. ನಾ ಹೇಳ್ತಾ ಇದ್ದೇನೆ, ನಾವೇನು ಕರ್ನಾಟಕ ಕೋಚಿಂಗ್ ಸೆಂಟರ್ಗಳದಾವಲ್ಲ, ಅಧಿಕಾರಿಗಳದಾರಲ್ಲ, ಅದಕ್ಕಿಂತ 10 ಪಟ್ಟು ವಿದ್ಯಾರ್ಥಿಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ನೋಡಿದ ಹಾಗೆ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಮಾಡುವಾಗ ವಾಟ್ಸಪ್ ಗ್ರೂಪ್ಗಳ ಮೂಲಕ ನೂರಾರು ಜನರಿಗೆ ನೌಕರಿ ಮಾಡಿಸುವಂತ ಪ್ರಯತ್ನ ಮಾಡಿದ್ರು. ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ SR ವರ್ಲ್ಡ್ ಅಂತ ನಿಮ್ಗೆಲ್ಲ ಗೊತ್ತದೆ, ಟೆಲಿಗ್ರಾಮ್ ಚಾನಲ್. ಅವರಷ್ಟು ದೊಡ್ಡ ಟೆಲಿಗ್ರಾಮ್ ಚಾನಲ್ ಯಾವುದೂ ಇಲ್ಲ. ಸರಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡು ಯಾವುದೇ ಪ್ರಮೋಷನ್ ಮಾಡದೆ ನೀವು ಆ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡ್ರಿ, ಯಾವುದೋ ಒಂದು ಸಣ್ಣ ಪ್ರಮೋಷನ್ ಇರಂಗಿಲ್ಲ, ಎಲ್ಲವೂ ವಿದ್ಯಾರ್ಥಿಗಳ ಪ್ರಮೋಷನ್. ಕೇಸ್ ಸಂಬಂಧಪಟ್ಟಂತೆ ಪತ್ರಿಕೆಗಳ ಮೂಲಕ ಸಾಕಷ್ಟು ಸರ್ಕಾರಕ್ಕೆ ನೀವು ತಿದ್ದುವ ಪ್ರಯತ್ನವನ್ನು ಮಾಡಿದ್ದೀರಿ, ಅದನ್ನ ಓದಿದ್ದೇನೆ. ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ತಾವು ಸರ್ಕಾರದ ಅಧಿಕಾರಿ ಎಲ್ಲ ಸರ್ಕಾರಕ್ಕೆ ದೊಡ್ಡ ಶಕ್ತಿಯಾಗಿ ತಾವು ಬರಬೇಕು. ಆ ಶಕ್ತಿ ನಿಮ್ಮಲ್ಲಿದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಏನು ಅಂದ್ರೆ, ರಾಜಕಾರಣಿಗಳು ವಿದ್ಯಾವಂತರು ರಾಜಕೀಯಕ್ಕೆ ಬರಲಿಲ್ಲ ಅಂದ್ರೆ ಅಜ್ಞಾನಿಗಳು ನಮ್ಮನ್ನು ಆಳುತ್ತಾರೆ ಅಂತ. ನೀವೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ಆಗಲೇ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಿವಿ ಅಂತ. ಹಾಕೋರಿಗೆ ಹಾಕ್ರಿ ಮೊದಲ. ಸಾಹೇಬ್ರೆ ಇವೆಲ್ಲ ನಡೆಯಂಗಿಲ್ಲ. ಮೊನ್ನೆ ನಾವು ಬೀದಿ ಬಂದು ಹೋರಾಟ ಮಾಡೀವಿ ಬಿಜಾಪುರದಲ್ಲಿ. ನನಗೆ SP ಸಾಹೇಬ್ರು ಹೇಳ್ತಾ ಇದ್ರು, ಹಂಗ್ ಮಾತಾಡಬಾರದು, ಹಂಗ್ ಮಾತಾಡ್ಬಂತ. ಹೆಂಗ್ ಮಾತಾಡ್ಬೇಕು ಅಂದೇನ DC SP ಸಾಹೇಬ್ರು ಹೇಳ್ತಾ ಇದ್ರು ನಮ್ಗೆ, ಹಂಗ್ ಮಾತಾಡಬಾರದು ಅಂತ. ಮತ್ತೆ ಹೆಂಗ್ ಮಾತಾಡ್ಲಿ ಹೇಳಂದೇನ. ನೀವ್ ಹೇಳಿದ ಕೇಳೆ ವೈಟ್ ಕೇಳು. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. 19A ವಿಧಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಪರವಾಗಿ ಜೀವ ಕೊಳ್ಳಕ್ ರೆಡಿ ಇದೀವಿ. ಯಾಕಂದ್ರೆ ಇದು ಸಾಮಾನ್ಯ ಅಲ್ಲ, ಇದು ಯಾರು ನಮಗೆ ಅಂಜಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಲ್ಲ, ನಮ್ಗೆ ಸೆಕ್ಷನ್ ಗೊತ್ತು, ಆಕ್ಷನ್ ಗೊತ್ತು. ಅದಕ್ಕೆ ಇಂಥ ಒಬ್ಬ ದಕ್ಷ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ನಿಂತುಕೊಂಡು ಸದಾ ವಿದ್ಯಾರ್ಥಿಗಳಿಗೆ ಒಂದು
ಪ್ರೇರಣಾತ್ಮಕವಾದಂಥ ವಿಚಾರಗಳನ್ನು ಹೇಳ್ತಾ ಒಂದು ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಅವರು ಯಾವುದೇ ಸ್ವಾರ್ಥತೆ ಇಲ್ಲದೆ ನಮ್ಮ ಜೊತೆಯಲ್ಲಿ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಶ್ರೀಯುತ ಶಂಕರ್ ಬೆಳ್ಳಿಗು ಸರ್ ಅವರಿಗೆ ತಮ್ಮ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ರಾಘವೇಂದ್ರ ಸಿಲ್ಡಗಟ್ಟಿ ಸರ್ ಅದಾರೆ. ಮತ್ತೆ ನಮ್ಮ ದೊಡ್ಡ ಶಕ್ತಿ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಮೊನ್ನೆ ಬಿಜಾಪುರ ಹೋರಾಟದ ಸಂಪೂರ್ಣ ರೂವಾರಿಯಾಗಿ 10-16 ಬಾರಿ ಮೀಟಿಂಗ್ಗಳನ್ನು ಮಾಡಿ, ಯಾಕಂದ್ರೆ ನಾವು ಬಿಜಾಪುರದಲ್ಲಿ SP ವಿಜಡಂ ಸಂಸ್ಥೆ ಹೋರಾಟಕ್ಕೆ ಬರ್ತಾ ಇದೆ ಅಂದ್ರೆ ಒಂದು 3 ಜನ DYSPಗಳು, CPIಗಳು, SP ಗಳು ನೀವು ಬರ್ತೀರಿ ಏನಿಲ್ಲ, ದಯವಿಟ್ಟು ಬರಬೇಡ್ರಿ, ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀವಿ, ಕುಡ್ಲಕ್ ನೀರ್ ಬೇಕೇನ್ ನಿಮಗ, ನಾವೆಲ್ಲ ನೀರು ಕೊಡ್ತೀವಿ, ಹಂಗೆಲ್ಲ ಮಾಡಕ್ ಬರಲ್ಲ ಅಂತ ಪೊಲೀಸ್ ಇಲಾಖೆ ಒಂದು ಭಾಗವಾಗಿ ಶ್ರೀಯುತ ಪ್ರಭು ರೆಡ್ಡಿ ಸರ್ ಅವರು ಅವತ್ತ ಹೋರಾಟದ ಸಾರಥ್ಯ ವಹಿಸಿಕೊಂಡಿದ್ರು. ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸ್ಥಾವರ ಮಠ ಅವರಿದ್ದಾರೆ, ನಮ್ಮ ಪ್ರಭು ಬೋನಾಳ್ ಅವರು, ಇನ್ನೊಬ್ಬರು ಬಾಪುಗೌಡ ಬೋನಾಳ್ ಅವರು ವೇದಿಕೆಯ ಮೇಲೆ ಇದ್ದಾರೆ. ಮತ್ತೆ ಸಾಕಷ್ಟು ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತೆ ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾ ಇದ್ರು, ಧಾರವಾಡ ಕೋಚಿಂಗ್ ಸೆಂಟರ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ, ಧಾರವಾಡದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ಗೆ ಬರ್ತಾ ಇಲ್ಲ, ಎಕ್ಸಾಮ್ ಬರೆಯಕ್ ಬರ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ನೀವು ಕೋಚಿಂಗ್ ಸೆಂಟರ್ ಓಪನ್ ಮಾಡಿ ವಿದ್ಯಾರ್ಥಿಗಳಿಗೆ 70,000 1,50,000 ಬಹುಮಾನ ಕೊಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಎಷ್ಟು ದಮ್ ಇದೆ ಅಂದ್ರೆ ಅವರು ದಮ್ ಅನ್ನುವಂತ ಶಬ್ದಕ್ಕೆ ನಾಂದಿ ಹಾಕಿದವ್ರೆ ಉತ್ತರ ಕರ್ನಾಟಕದವ್ರು. ಏನು ಎರಡು ಮಾತಿಲ್ಲ, ಅದು ವಿದ್ಯಾರ್ಥಿಗಳ ಆಶೀರ್ವಾದ, ನಮಗೇನೂ ಆಗಲ್ಲ, ನಿಮ್ಮ ಸಲುವಾಗಿ ನಾವು ಪ್ರಾಮಾಣಿಕವಾಗಿರುವಂತ ಸೇವೆಯನ್ನು ಸಲ್ಲಿಸ್ತೀವಿ. ಆದ್ರೆ ನಾವೊಂದು ಮಾತು ಹೇಳ್ತಾ ಇದ್ದೇನೆ, ಒಟ್ಟ ಕುಗ್ಗಬೇಡ್ರಿ, ಅಂಜಬೇಡ್ರಿ, ಕುಗ್ಗಬೇಡ್ರಿ. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹಳ್ಳದ ಗೆಣ್ಣೂರು ಅಂತ ಒಂದು ಸಣ್ಣ ಕುಗ್ರಾಮ. ಸರ್ದು ಹಿಸ್ಟ್ರಿ ಕೇಳಿದ್ರೆ ಅವರು ಮಕ್ಕೊಂಡಂತ ಮನೆಯ ಮೇಲೆ ನೀರು ಬರ್ತಾ ಇದ್ರು, ಮಳೆ ಬರ್ತಾ ಇದ್ರೆ ನೀರು ಸೋರ್ತಾ ಇತ್ತು. ಅಂತ ಮನೆಯಿಂದ ಬಂದಂತ ಹುಡುಗ ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿ GST ವಿಭಾಗದಲ್ಲಿ. ಅವ್ರು ಎಷ್ಟು ಸರಳತೆ ಅಂದ್ರೆ ಜಸ್ಟ್ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ವಾಹನ ಬರುವಾಗ ಫ್ರಂಟ್ ಕುಂತಿರ್ಲಾರ, ಹಿಂದ್ ಕುಂತಿದ್ರು ಅವ್ರು. ನನ್ ಬ್ಯಾಡ್ರಿ, ವೆಲ್ಕಮ್ ಮಾಡೋದು ಬೇಡ, PSI ಮಾತಾಡ್ತಾ ಇದ್ದಾರ ಸರ್, ನಾವು ಬೇರೆ ಮೂಲದಿಂದ ಬರ್ಬೇಕಲ್ಲ ಅಂತ ಹೇಳಿ ಅಂತ ಮನಸ್ಥಿತಿಯ ಅಧಿಕಾರಿಗಳು ನಮ್ಮ ಜೊತೆ ಇರುವಾಗ ಒಂದಿನ ಕ್ರಾಂತಿ ಆಗ್ತದೆ. ನಿಮ್ ಪರವಾಗಿ ನಾವೆಲ್ಲ ನಿಲ್ತೀವಿ, ಹೋರಾಟ ಮಾಡ್ತೀವಿ, ನಿಮ್ಗೆ ನ್ಯಾಯ ಕೊಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೇನು ಎರಡು ಮಾತಿಲ್ಲ ಅನ್ನುವಂತ ಮಾತನ್ನು ಹೇಳಿ, ಕುಗ್ಗದಿರು ಮನವೇ, ಸಮಸ್ಯೆಗಳು ನಿನ್ನನ್ನು ಪಾತಾಳಕ್ಕೆ ತಳ್ಳಿದಾಗ, ಕುಗ್ಗದಿರು ಮನವೇ, ನೀ ನಂಬಿದವರು ನಿನ್ನನ್ನು ನಂಬದಿದ್ದಾಗ, ನೀ ಕುಗ್ಗಿದರೆ ಹಿಗ್ಗುವರು ಜಗದಲ್ಲಿ, ಕೈಕಟ್ಟಿ ಕೂರದಿರು ಬಹುದೊಡ್ಡ ಪಾತ್ರ ನಿನ್ನದಿಲ್ಲಿ. ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮೋಸ್ಟ್ಲಿ ನಮ್ಮ ಹುಡುಗರು ಆತ್ಮಹತ್ಯೆ ಮಾಡ್ಕೊಳ್ಳೋದು ನನಗೆ ಅನಿಸ್ತದೆ, ಯಾಕೆ ಒಟ್ಟು ಬಿಸಿ ಊಟದ ಬಳಗದವರು. ದಯವಿಟ್ಟು ಅದಕ್ಕೆ ಯಾವುದಕ್ಕೆ ಅವಕಾಶವನ್ನು ಕೊಡದೆ ಸದಾ SP ವಿಜಡಂ ಸಂಸ್ಥೆ ನಿಮ್ ಜೊತೆಯಲ್ಲಿ ಇರುತ್ತದೆ. ಇವತ್ತು ನಿಮಗೆ ವಿಶೇಷವಾಗಿರುವಂತ ಪ್ರೈಸ್ ವಿತರಣೆ ಮಾಡ್ತೀವಿ. ಮಧ್ಯಾಹ್ನ ಸುಮಾರು 2 ಗಂಟೆಯಿಂದ 5 ಗಂಟೆವರೆಗೆ ಏನನ್ನು ಓದಬೇಕು, ಯಾವ ಕಾನ್ಸೆಪ್ಟ್ಗಳನ್ನು ಓದಬೇಕು, ನಾ ಎಲ್ಲ ಪ್ರೊಜೆಕ್ಟ್ ಮೂಲಕ ನಿಮಗೆ ಟೀಚ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ. ನಾ ಎಷ್ಟು ಅಧ್ಯಯನ ಮಾಡಿಲ್ಲ ಆ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೀನಿ. ಮತ್ತೆ ಈ ಮೂಲಕ ಮತ್ತೊಂದು ಸಂದೇಶ ಕೊಡ್ತಾ ಇದ್ದೇನೆ ಸರ್ಕಾರಕ್ಕೆ. ಆಲ್ರೆಡಿ ನಾ ಬಿಜಾಪುರದ ಒಂದು ಮಾತು ಹೇಳಿನಿ, ಒಂದು ವೇಳೆ ನೀವು ಒಂದು 15 ದಿನದ ಕಾಲ್ಫರ್ ಮಾಡದೇ ಇದ್ರೆ ಸುವರ್ಣ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ, ಗ್ಯಾರಂಟಿ 100%. ಧಾರವಾಡ ಮತ್ತು ಬಿಜಾಪುರದ ವಿದ್ಯಾರ್ಥಿಗಳು ಕರ್ಕೊಂಡು ನಾವು ಮುತ್ತಿಗೆ ಹಾಕ್ತೀವಿ. ನಮ್ಮ ಮ್ಯಾಗ ಎಷ್ಟು ಕ್ರಿಮಿನಲ್ ಕೇಸ್ ಹಾಕ್ತೀರಿ ಅಷ್ಟು ಹಾಕ್ರಿ, ತಲೆ ಕಳ್ಸೋಂಗಿಲ್ಲ. ಯಾಕಂದ್ರೆ ನಾವು ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಗತ್ ಸಿಂಗ್, ರಾಜಗುರು, ಸುಖದೇವ, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರ ಇತಿಹಾಸ ಓದೋರು ನಾವು. ನಿಮ್ಮ ಕೇಸುಗಳಿಗೆ ನಾವು ಅಂಜುವ ಮಕ್ಕಳಲ್ಲ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಮಧ್ಯಾಹ್ನದಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಅದಾದ ನಂತರ ನಿಮಗೆ ವಿಶೇಷವಾಗಿರುವಂತ ಕಾರ್ಯಾಗಾರವನ್ನು ಮಾಡ್ತೀವಿ. ಪೂಜ್ಯರು ಆಕ್ಚುಲಿ ಅವರು ಉತ್ತರ ಪ್ರದೇಶದ ಅಯೋಧ್ಯಕ್ಕೆ ಹೋಗ್ಬೇಕಿತ್ತು, ಆದರೆ ನನ್ನ ಒಂದು ಕರೆಗೆ ಅವರು ದೂರದ ಆಲ್ಮೇಲ್ ಸಂಸ್ಥಾನದ ಮಟ್ಟದಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಪೂಜ್ಯರ ಆಶೀರ್ವಾದ ಯಾವತ್ತು ನಮ್ಮ ಮೇಲೆ ಇರಲಿ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದೆ. ನಮಸ್ಕಾರ. ಮತ್ತೆ ಮಹಿಳೆಯರಿಗೆ ಮುಂದಿನ ಟೆಸ್ಟ್ದಲ್ಲಿ ನಿಮ್ಗೆ ಸಪ್ರೇಟ್ ಲಿಸ್ಟ್ ಮಾಡ್ತೀನಿ, ಓಕೆನಾ? ಅವ್ರು ಏನಂದ್ರು, ಸರ್ ಆ ಬಾಯ್ಜು ಜೊತೆ ಕಾಂಪಿಟೇಷನ್ ಮಾಡಕ್ಕಾಗಲ್ಲ ಅಂತ ಅಂದ್ರು. ಒಪ್ಕೊಂಡ್ರೆ? ನೀವು SSLCಯಲ್ಲಿ ಎತ್ತಿದ ಕೈ, PUCಯಲ್ಲಿ ಎತ್ತಿದ ಕೈ, ಡಿಗ್ರಿಯಲ್ಲಿ ಎತ್ತಿದ ಕೈ ಮೇಲುಗೈ, ಆದರೆ CETಯಲ್ಲಿ ಪುರುಷರೇ ಮೇಲುಗೈ. ಅದಕ್ಕ ನಮ್ಮೆಲ್ಲ ಸಹೋದರಿಯರಿಗೆ ನಾ ಹೇಳ್ದೇನಂದ್ರೆ, ಮುಂದಿನ ಸರಿ ನಮ್ಮ ಟೆಸ್ಟ್ನಾಗ
ಸಪರೇಟ್ ಆಗಿ ಮಹಿಳೆಯರಿಗೆ ಒಂದು ಲಿಸ್ಟ್ ಮಾಡಿ ಅದರ ಟಾಪ್ 10 ರಿಸಲ್ಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ.